ಸೇವಾವಧಿ ಮುಗಿತಾ ಇರೋದ್ರಿಂದ ಸರ್ಕಾರ ಈಗಾಗಲೇ ಆದೇಶ ಕೂಡ ಮಾಡಿದೆ. ನನ್ನ ನಂತರದಲ್ಲಿ ನಮ್ಮ ಬ್ಯಾಚ್ ಮೇಟ್ ಆಗಿರ್ತಕ್ಕಂಥ ಮಾನ್ಯ ಶ್ರೀ ಎಂ ಆರ್ ರವಿಕುಮಾರ್ ಅವರು 1ನೇ ತಾರೀಕಿಂದ ಅವರು ಅಧಿಕಾರವನ್ನು ವಹಿಸ್ಕೊತಾ ಇದ್ದಾರೆ. ಪತ್ರಕರ್ತರ ಒಂದು ಸಹಕಾರ ನಾನು ಸದಾಕಾಲ ನೆನಪಿಟ್ಕೊತೀನಿ. ಬಹಳ ಆರೋಗ್ಯಕರವಾದಂಥ ಪಾಸಿಟಿವ್ ರೀತಿಯಲ್ಲಿ ಒಂದು ಆಡಳಿತವನ್ನು ಎಚ್ಚರಿಸ್ತಕ್ಕಂಥ ಮತ್ತು ಅದಕ್ಕೆ ಒಂದು ಸರಿಯಾದಂಥ ಒಂದು ದಿಕ್ಕನ್ನು ಹಾಕೊಳ್ಳುವುದರಲ್ಲಿ ನಮ್ಮ ಜಿಲ್ಲೆಯ ಹಿರಿಯರು ಮತ್ತು ಮತ್ತು ಯುವ ಕ್ರಿಯಾಶೀಲ ಪತ್ರಕರ್ತರು ಕೂಡ ಭಾಳಷ್ಟು ನಮ್ಮ ಜೊತೆಯಲ್ಲಿ ಸಹಕಾರವನ್ನು ಮಾಡಿದ್ದಾರೆ. ಅವರಿಗೂ ಕೂಡ ವಿಶೇಷವಾದಂಥ ಒಂದು ನಮಸ್ಕಾರಗಳನ್ನು, ಧನ್ಯವಾದಗಳು ಹೇಳಲಿಕ್ಕೆ ನಾನು ಬಯಸ್ತೇನೆ. ಇದರ ಜೊತೆಯಲ್ಲಿ ಇದು ನನ್ನ ಮುಖ್ಯವಾದಂಥ ಇವತ್ತಿನ ಅಜೆಂಡಾ ಅಷ್ಟೇ, ಇನ್ನೇನು ಬೇರೆ ಏನೂ ಇಲ್ಲ. ಏನಾದರೂ ವಿಷಯಗಳಿದೆ, ನಾನು ಏನೋ ಮಾಡಿಬಿಟ್ಟಿದ್ದೀನಿ, ಆ ಕೆಲಸ ಮಾಡಿದ್ದೀನಿ, ಈ ಕೆಲಸ ಮಾಡಿದ್ದೀನಿ ಅಂತ ಯಾವುದನ್ನು ನಾನು ಹೇಳಕ್ಕೆ ಹೋಗೋದಿಲ್ಲ. ನಾನು ಏನಾದರೂ ಕೆಲಸ ಮಾಡಿದರೆ ಅದು ನನ್ನ ವೃತ್ತಿಯ ಭಾಗವಾಗಿ ಕೆಲಸ ಮಾಡಿದ್ದೀನಿ. ಒಬ್ಬ DC ಆಗಿ ಏನು ಕಾರ್ಯಕ್ರಮಗಳನ್ನು ಯಾವ ರೀತಿ ನಾವು ಜಾರಿಗೆ ತರಬೇಕು, ಸರ್ಕಾರವನ್ನು ಸಾರ್ವಜನಿಕರ ಮನೆಯ ಬಾಗಿಲಿಗೆ ಹೇಗೆ ತಗೊಂಡು ಹೋಗಬೇಕು ಮತ್ತು ಜಿಲ್ಲಾ ಆಡಳಿತವನ್ನು ಜನಮುಖಿಯಾಗಿ, ಸಮಾಜಮುಖಿಯಾಗಿ, ಜನಸ್ನೇಹಿಯಾಗಿ ಆಡಳಿತವನ್ನು ಕೊಡಲಿಕ್ಕೆ ಹೇಗೆ ಸಾಧ್ಯವೋ ಅಷ್ಟನ್ನು ಕೂಡ ಮಾಡಲಿಕ್ಕೆ ನನಗೆ ನಾವೆಲ್ಲರೂ ಸಹಕಾರ ನೀಡಿದ್ದೇವೆ. ಅದಕ್ಕಾಗಿ ಯಾಕೆಂದರೆ ನನಗೆ ಮತ್ತೆ ಇನ್ನೊಂದು ಅವಕಾಶ ಸರ್ಕಾರದಲ್ಲಿ ಸಿಗೋದಿಲ್ಲ. ಆ ಕಾರಣಕ್ಕಾಗಿ ನನಗೆ ಬಹಳ ಹೃದಯ ತುಂಬಿ ನಮ್ಮ ಕೋಲಾರ ಜನರ ಅವರ ಒಂದು ಸಹಕಾರವನ್ನು ನೀಡಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದ್ರ ಜೊತೆಯಲ್ಲಿ ಒಂದು ವಿಚಾರ ನಾನು ನಿಮಗೆ ಆಡಳಿತ ದೃಷ್ಟಿಯಿಂದ ಹೇಳ್ತೀನಿ. ಯಾಕೆಂದರೆ 19 ತಿಂಗಳು ನಾನು ನಮ್ಮ ಕೋಲಾರ ಜಿಲ್ಲೆಯಲ್ಲಿ ಸೇವೆ ಸಲ್ಲಿಸಲಿಕ್ಕೆ ಅವಕಾಶ ಮಾಡಿಕೊಟ್ಟಂಥ ಕೋಲಾರದ ಜನತೆ, ರಾಜ್ಯ ಸರ್ಕಾರ ಮತ್ತು ನಮ್ಮ ಜಿಲ್ಲೆಯ ಎಲ್ಲ ಚುನಾಯಿತ ಪ್ರತಿನಿಧಿಗಳು, ಮುಖಂಡರುಗಳು, ಜಿಲ್ಲಾ ಉಸ್ತುವಾರಿ ಸಚಿವರುಗಳು, ಮಾಜಿ ಶಾಸಕರುಗಳು ಮತ್ತು ಎಲ್ಲ ಸಂಘಟನೆಗಳು, ಸಾರ್ವಜನಿಕರು, ಪ್ರತಿಯೊಬ್ಬರಿಗೂ ನಾನು ಹೃದಯ ತುಂಬಿ ಕೃತಜ್ಞತೆಗಳನ್ನು ಅರ್ಪಿಸಬೇಕು ಅನ್ನೋ ಉದ್ದೇಶದಿಂದ ಇವತ್ತು ನಾನು ನಿಮ್ಮನ್ನು ಈ ಒಂದು ಸುದ್ದಿಗೋಷ್ಠಿಗೆ ಆಹ್ವಾನ ಮಾಡ್ತಿದ್ದೇನೆ. ಕೋಲಾರದ ಸೇವಾವಧಿಯ ಬಗ್ಗೆ ಹೇಳೋದಾದರೆ 33 ವರ್ಷದ ಹಿಂದೆ ಇದೇ ಕೋಲಾರ ಜಿಲ್ಲೆಯಲ್ಲಿ ಸರ್ಕಾರಿ ಕಾಲೇಜಿನ ಮೇಸ್ಟ್ರಾಗಿ ನಾನು ಬಂದೆ. ಚಿಂತಾಮಣಿ ಕಾಲೇಜಿನಲ್ಲಿ ನಾನು ಶುರು ಮಾಡಿದೆ 1992 ಡಿಸೆಂಬರ್. ನೋಡಿ, ಕಾಕತಾಳೀಯ 99 ಡಿಸೆಂಬರ್ 26ಕ್ಕೆ ರಿಪೋರ್ಟ್ ಮಾಡ್ತೀನಿ ಕೋಲಾರ ಜಿಲ್ಲೆಯಲ್ಲಿ ಮೇಸ್ಟ್ರಾಗಿ. 2024 ಡಿಸೆಂಬರ್ 26 ಕೋಲಾರದಲ್ಲಿ ಕೋಲಾರ ಜಿಲ್ಲಾಧಿಕಾರಿಯಾಗಿ ವರದಿ ಮಾಡ್ತೀನಿ. ನಂಗೆ ಗೊತ್ತಿಲ್ಲ, ಕಾಕತಾಳೀಯ ಅಂತ ಹೇಳೋದಷ್ಟೇ ನನಗೆ ಗೊತ್ತಿರೋದು. ಆದರೆ ಇದೇ ಜಿಲ್ಲೆಗೆ ಜಿಲ್ಲಾಧಿಕಾರಿಯಾಗಿ ಬರ್ತೀನಿ ಅಂತ ನನಗೆ ಅನಿಸಿರಲಿಲ್ಲ. ಬಂದ ನಂತರದಲ್ಲಿ ನನ್ನ ಒಂದು ರೀತಿ ಈ ಸರ್ಕಾರಿ ಕೆಲಸ ಎಲ್ಲಿ ಪ್ರಾರಂಭ ಮಾಡಿದ್ನೋ ಅಲ್ಲೇ ಪೂರ್ಣಗೊಳಿಸುವ ಹಾಗೆ ಒಂದು ಸರ್ಕಲ್ ಕಂಪ್ಲೀಟ್ ಆಯಿತೇನೋ ಅಂತ ಅನಿಸಿದೆ ನನಗೆ. ಈ ಕರ್ನಾಟಕದ ಜನ ಅನ್ನ ಹಾಕಿ ಸಾಕಿದ್ದಾರೆ ನನ್ನ ಕುಟುಂಬವನ್ನು. ಇದುವರೆಗೂ ಕರ್ನಾಟಕ ಸರ್ಕಾರಕ್ಕೆ ಮತ್ತು ಕರ್ನಾಟಕ ಜನತೆಗೆ ಚಿರಋಣಿಯಾಗಿ ಇರ್ತೀವಿ. ಯಾಕೆಂದರೆ ನಮ್ಮನ್ನು ಸಾಕಿದ್ದೆ ಕರ್ನಾಟಕದ ಜನ. ಆದರೆ ಇಲ್ಲಿ ಕೋಲಾರದಲ್ಲಿ ವಿಶೇಷ ಏನಪ್ಪ ಅಂದರೆ 2 ಸಾರಿ ನಮ್ಮನ್ನು ಅನ್ನ ಹಾಕಿ ಸಾಕ್ತಾರೆ. ಮೊದಲನೇ ಸಾರಿ 8 ವರ್ಷಗಳ ಕಾಲ ನಾನು ಮೇಷ್ಟ್ರಾಗಿರ್ತೀನಿ. ಈಗ 19 ತಿಂಗಳು ನಾನು ಜಿಲ್ಲಾಧಿಕಾರಿಯಾಗಿ ಬಂದು ಈ ಒಂದು ಕೋಲಾರ ಜಿಲ್ಲೆಯ ಜನರ ಋಣವನ್ನು ನಾನು ಯಾವತ್ತೂ ಮರಲಿಕ್ಕೆ ಸಾಧ್ಯವಿಲ್ಲ. ಆ ಕಾರಣಕ್ಕಾಗಿ ಮನುಷ್ಯರಲ್ಲಿ ಭಾಳ ಮುಖ್ಯವಾಗಿರಬೇಕಾಗಿರೋದು ಕೃತಜ್ಞತೆ. ಆ ಕೃತಜ್ಞತಾ ಪೂರ್ವಕವಾಗಿ ಧನ್ಯತೆಯಿಂದ ನಾನು ನನ್ನ ಎಲ್ಲ ಜನರನ್ನು, ಎಲ್ಲ ಸನ್ಮಿತ್ರರನ್ನು, ಸಹೋದ್ಯೋಗಿಗಳನ್ನು, ಶಾಸಕರುಗಳನ್ನು, ಸಂಸದರನ್ನು, ಮಾಜಿ ಶಾಸಕರುಗಳು, ಸಂಸದರುಗಳು ಮತ್ತು ಹಿರಿಯ ನಾಯಕರುಗಳು, ಮಂತ್ರಿಗಳು, ಭಾಳಷ್ಟು ಜನ, ಸಂಘಟನೆಗಳು, ರೈತ ಸಂಘಟನೆಗಳಾಗ್ಬೋದು, ದಲಿತ ಸಂಘಟನೆಗಳಾಗ್ಬೋದು, ಹಲವಾರು ಸಂಘಟನೆಗಳಿದ್ದಾರೆ. ಎಲ್ಲರೂ ನಮ್ಮ ಜೊತೆ ಕೈ ಜೋಡಿಸಿ ಸಹಕಾರ ಮಾಡಿ ಈ ಕೋಲಾರ ಜಿಲ್ಲೆಯಲ್ಲಿದ್ದಂಥ ಹಲವಾರು ಸವಾಲುಗಳನ್ನು ಪರಿಣಾಮಕಾರಿಯಾಗಿ ಎದುರಿಸಲಿಕ್ಕೆ ನಮ್ಮ ಜಿಲ್ಲಾ ಆಡಳಿತದೊಂದಿಗೆ ಕೈ ಜೋಡಿಸಿದ್ದಕ್ಕಾಗಿ ಮತ್ತೊಮ್ಮೆ ಎಲ್ಲರಿಗೂ ಕೂಡ ಹೃದಯಪೂರ್ವಕವಾದಂಥ ನಮನಗಳನ್ನು ಸಲ್ಲಿಸಲಿಕ್ಕೆ ನಾನು ಬಯಸ್ತೇನೆ. ನಿನ್ನೆ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿ ಒಂದು ವರದಿಯನ್ನು ಸಬ್ಮಿಟ್ ಮಾಡಬೇಕಾಗಿ, ಆ ವರದಿಯನ್ನು ಸಬ್ಮಿಟ್ ಮಾಡೋಕ್ಕೋಸ್ಕರ ನಾನು ಲೋಕಾಯುಕ್ತ ಕಚೇರಿಗೆ ಹೋಗಿ, ಅದು ತಮಗೆಲ್ಲ ಗೊತ್ತಿರುವ ಹಾಗೆ ನಮ್ಮ ಜಿಲ್ಲೆಯ ವಿಶೇಷವಾಗಿ ಕೋಲಾರ ಮತ್ತು ಮಾಲೂರು ತಾಲೂಕಿಗೆ ಸಂಬಂಧಪಟ್ಟಂಥ ಕಂದಾಯ ಮತ್ತು ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥ ಸುಮಾರು ಸರ್ಕಾರಿ ಕಡತಗಳು
ನಮ್ಮ ಪಕ್ಕದ ಹೊಸಕೋಟೆಯ ಒಬ್ಬ ಸರ್ವೇಯರ್ ತೋಟದಲ್ಲಿ ಸಿಕ್ಕಿ ಅದನ್ನು ಲೋಕಾಯುಕ್ತವರು ಒಂದು ಸೋಮೋಟೋ ಕೇಸನ್ನು ದಾಖಲಿಸಿ ತಮಗೆಲ್ಲ ಗೊತ್ತಿದೆ. ಅದು ನಾನು ಬಂದು ಹೊಸದರಲ್ಲಿ ಆದಂಥ ಒಂದು ಘಟನೆ. ನಾನು ಆಗಲೇ ಹೇಳಿದೆ ಡಿಸೆಂಬರ್ 24ಕ್ಕೆ ರಿಪೋರ್ಟ್ ಮಾಡಿದೆ ಅಂತ. 25 ಫೆಬ್ರವರಿನಲ್ಲಿ ಆ ತೋಟದ ಮೇಲೆ ಲೋಕಾಯುಕ್ತ ಪೊಲೀಸರು ದಾಳಿ ಮಾಡಿ ಅದನ್ನೆಲ್ಲ ವಶಪಡಿಸಿಕೊಂಡು ಲೋಕಾಯುಕ್ತ ಸಂಸ್ಥೆಯಲ್ಲಿ ಈಗ ಅದು ತನಿಖೆ ಪ್ರಗತಿಯಲ್ಲಿ ಇದೆ. ಅಲ್ಲಿ ಬರ್ತಕ್ಕಂಥದ್ದು ತನಿಖೆ ಪ್ರಗತಿಯಲ್ಲಿ ಇರೋದ್ರಿಂದ ಅದ್ರ ಬಗ್ಗೆ ನಾನೇನು ಹೇಳಲಿಕ್ಕೆ ಅವಕಾಶ ಇಲ್ಲ. ನಮ್ಮ ಜಿಲ್ಲೆಯ ಅಧಿಕಾರಿಗಳನ್ನು ಮತ್ತು ನನ್ನನ್ನು ಕೂಡ ಲೋಕಾಯುಕ್ತದವರು ಕರೆಸಿದರು. ನಮ್ಮಿಂದ ಒಂದು ವರದಿ ಕೇಳಿದರು. ಏನಂದರೆ ಯಾರ್ಯಾರ ಪೀರಿಯಡ್ 2001ರಿಂದ 2024 ಅವಧಿ, ನಾನು ಬರುವ ಪೂರ್ವಕ್ಕೆ ಸಂಬಂಧಪಟ್ಟಂಥ ಒಂದು ಅವಧಿ, 2001ರಿಂದ 2024 ಯಾರ್ಯಾರ ಅವಧಿನಲ್ಲಿ ಈ ಕಡತಗಳು ನಾಪತ್ತೆಯಾಗಿವೆ ಅನ್ನೋದನ್ನು ಜಿಲ್ಲಾ ಆಡಳಿತ ಅವರು ನಮ್ಮ ತಹಶೀಲ್ದಾರ್ಸ್ಗಳಿಗೂ ಮತ್ತು ADLRಗಳಿಗೆ ಡೈರೆಕ್ಷನ್ ಕೊಟ್ಟಿದ್ದಾರೆ. ಅವರು ವರದಿ ಕೊಡದೇ ಇದ್ದರಿಂದ ಅದನ್ನು ನನ್ನನ್ನು ಕರೆಸಿ ನೀವು ಇದನ್ನು ಅವ್ರ ಮೇಲೆ ಹೆಚ್ಚು ಒತ್ತಡ ಅಂದರೆ ಅವ್ರ ಮೇಲೆ ಹೆಚ್ಚು ಗಂಭೀರವಾದಂಥ ಒಂದು ಕ್ರಮವನ್ನು ತೆಗೆದುಕೊಂಡು ವರದಿಯನ್ನು ಕೊಡಬೇಕು ಅಂತ ಹೇಳಿ. ಸೊ ಆ ವರದಿಯನ್ನು ನಾನು ನೆನ್ನೆ ಸಬ್ಮಿಟ್ ಮಾಡಿದ್ದೀನಿ. ಆ ಪ್ರಕಾರ ಆ ಒಂದು ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಆ ಪ್ರಕರಣದ ಸಂಖ್ಯೆ ಬಹುಶಃ ತಮಗೆಲ್ಲ ಗೊತ್ತಿದೆ. ಆ ಕಾಪಿ ಕೂಡ ನಿಮಗೆ ನಾನು ಕೊಡಿಸ್ತೀನಿ. ಕಾಪಿನ ಈಗಾಗಲೇ ನಾನು ವರದಿಯನ್ನು ಲೋಕಾಯುಕ್ತ ಕೊಟ್ಟಿರೋದ್ರಿಂದ ನಾನು ನಿಮಗೂ ಕೂಡ ಕೊಡಬಹುದು. ಸ್ವಯಂ ಪ್ರೇರಿತ ಪ್ರಕರಣ ಕಂಪ್ಲೇಂಟ್ ಲೋಕ 724/2025 ARE 15 10/11/2025 ಆಗಿರ್ತಕ್ಕಂಥ ಒಂದು ಕಂಪ್ಲೇಂಟ್. ಇದಕ್ಕೆ ಸಂಬಂಧಪಟ್ಟಂಗೆ ನಾನು 2 ತಹಶೀಲ್ದಾರ್ಗಳು ಸಕಾಲದಲ್ಲಿ ವರದಿಯನ್ನು ಕೊಟ್ಟಿಲ್ಲ. ಎಷ್ಟೇ ಅವರಿಗೆ ನಾನು ಒತ್ತಾಸೆಯಿಂದ ಮತ್ತು ನೋಟಿಸ್ ಕೂಡ ಕೊಟ್ಟು ವರದಿಯನ್ನು ಬೇಗ ಕೊಡಿ ಅಂತ ಅವರು ಕೂಡ ಬಂದಿದ್ದರು. ಲೋಕಾಯುಕ್ತ ಒಪ್ಪಿಕೊಂಡು ಹೋದ್ಮೇಲೆ ಕೂಡ ಕೊಟ್ಟಿಲ್ಲದಿರೋದ್ರಿಂದ ಆಗ ಕೋಲಾರದ ತಹಶೀಲ್ದಾರ್ ಆಗಿದ್ದಂಥ ಹಿಂದೆ ಇದ್ದಂಥ ನಯನ ಅವರು ಹಾಗೂ ಮಾಲೂರು ತಾಲೂಕಿನ ತಹಶೀಲ್ದಾರ್ ಆಗಿರ್ತಕ್ಕಂಥ ರೂಪ, ಇವರಿಬ್ಬರು ವಿರುದ್ಧ ಕೂಡ ಸರ್ಕಾರಕ್ಕೆ ನೀವು ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಶಿಫಾರಸು ಕೂಡ ನಾನು ಮಾಡಿದ್ದೀನಿ. ಇದರ ಜೊತೆಯಲ್ಲಿ ನಾನು ಪಡೆದ ವರದಿಯ ಪ್ರಕಾರ ಈಗಾಗಲೇ ತಹಶೀಲ್ದಾರ್ಗಳು ವರದಿ ಕೊಟ್ಟಿದ್ದಾರೆ. ಆ ಪ್ರಕಾರ ಕೋಲಾರ ತಾಲೂಕಿನಲ್ಲಿ ಒಟ್ಟು 29 ಜನರನ್ನು ಈಗಾಗಲೇ ನಾವು ಐಡೆಂಟಿಫೈ ಮಾಡಿ ಅದರೊಳಗಡೆ 3 ಜನ ಅಧಿಕಾರಿಗಳನ್ನು ಈಗಾಗಲೇ ನಾನೇ ಸಸ್ಪೆಂಡ್ ಮಾಡಿದ್ದೇನೆ. ಆ ಕಾಪಿಯನ್ನು ಕೂಡ ನಿಮಗೆ ನಾನು ಕೊಡ್ತೇನೆ. ಆ 3 ಜನ ಅಧಿಕಾರಿಗಳು ಯಾರಪ್ಪ ಅಂತಂದರೆ ಈಗ RI ಆಗಿದ್ದಾರೆ ಕಾಮಸಮುದ್ರದಲ್ಲಿ ಬಂಗಾರಪೇಟೆ, ಅವರ ಹೆಸರು ಜಮೀರ್ ಪಾಷಾ ಅಂತೇಳಿ. ಇನ್ನೊಬ್ಬರು BV ಅರುಣ್ ಕುಮಾರ್ ಅಂತೇಳಿ ಮಾಲೂರಿನಲ್ಲಿ RI ಆಗಿದ್ದಾರೆ. ಈಗ ಅವರು ನಿಯೋಜನೆ ಮೇಲೆಗೆ ಬಂಗಾರಪೇಟೆಯಲ್ಲಿದ್ದಾರೆ. ಇನ್ನೊಬ್ಬರು K ರಾಮಮೂರ್ತಿ ಅಂತೇಳಿ, ಅವರು ಪ್ರಥಮ ದರ್ಜೆ ಸಹಾಯಕರಾಗಿ ಈಗ ಕೋಲಾರ. ಇವರೆಲ್ಲರೂ ಹಿಂದೆ VO ಆಗಿ ಆಗಿದ್ದವರು. ಅವರ ಸಂದರ್ಭದಲ್ಲಿ ಆಗ ಕಡತಗಳು ಅವರಿಂದ ಮುಂದಕ್ಕೆ ಹೋಗಿಲ್ಲ. ಸೊ ಇವ 3ರನ್ನೇ ಈಗಾಗಲೇ ನಾನೇ ಈಗ ಆದೇಶ ಹೊರಡಿಸ್ಬಿಟ್ಟು ಅಮಾನತಿನಲ್ಲಿ ಇಟ್ಟಿದ್ದೀನಿ. ಇವ್ರ ಮೇಲೆ ಚಾರ್ಜ್ ಶೀಟ್ ಕೂಡ ಅಂದರೆ 1 to 4 ಚಾರ್ಜಸ್ ಅಂತ ಹೇಳ್ತೀವಲ್ಲ ನಾವು, ಶಿಸ್ತು ಕ್ರಮಕ್ಕಾಗಿ ಅದು ಕೂಡ ತಹಶೀಲ್ದಾರಿಂದ ಪಡ್ಕೊಂಡಿದ್ದೀನಿ. ಇದ್ರ ಜೊತೆಲಿ ಒಬ್ಬರು ಗ್ರಾಮ ಸಹಾಯಕರು, ರಾಮಕೃಷ್ಣಪ್ಪ ಅನ್ನೋ ಗ್ರಾಮ ಸಹಾಯಕರನ್ನ ಈಗಾಗಲೇ ತಹಶೀಲ್ದಾರ್ ಅವ್ರ ನೇಮಕಾತಿ ಪ್ರಾಧಿಕಾರ ಕೋಲಾರದವರು ಅವರು ವಜಾ ಮಾಡಿದ್ದಾರೆ, ಅವ್ರ ಸೇವೆಯನ್ನು ವಜಾ ಮಾಡಿದ್ದಾರೆ. ಇದಲ್ಲದೆ 2 ಹಿಂದೆ SDAಗಳಾಗಿದ್ದರು, ಈಗ ಶಿರಸ್ದಾರ್ ಆಗಿದ್ದಾರೆ. ಒಬ್ಬರು ಶಾಂತಮ್ಮ ಅಂಥೇಳಿ ಅವರು ಕೋಲಾರ ತಾಲೂಕಿನಲ್ಲೇ SSY ಶಿರಸ್ದಾರ್ ಆಗಿದ್ದಾರೆ. ಇನ್ನೊಬ್ಬರು ಭಾರತಿ ಅಂಥೇಳಿ ಹಿಂದೆ FDC ಆಗಿದ್ದರು, ಈಗ SSY ಶಿರಸ್ದಾರ್ ಮುಳಬಾಗಿಲಾಗಿದ್ದಾರೆ. ಇವರಿಗೆ ನೇಮಕಾತಿ ಪ್ರಾಧಿಕಾರ, ಶಿಸ್ತು ಪ್ರಾಧಿಕಾರ ಬಂದು RC ಅವರು. ಸೊ RC ಅವರಿಗೆ ನಾನು ಈಗಾಗಲೇ ರೆಕಮೆಂಡ್ ಮಾಡಿಬಿಟ್ಟಿದ್ದೀನಿ. ಅವ್ರನ್ನ ಇಮಿಡಿಯೇಟಾಗಿ ನೀವು ಅಮಾನತಲ್ಲಿಟ್ಟು ಶಿಸ್ತು ಕ್ರಮ ತಗೋಬೇಕು ಅಂತ ಅವರಿಗೆ. ಇದಲ್ಲದೆ ಸರ್ವೆ ಇಲಾಖೆಯಲ್ಲಿ ಒಟ್ಟು 10 ಜನರನ್ನು ಅವರ ವಿರುದ್ಧ ಈಗ ನೀವು ಕ್ರಮ ತಗೋಬೇಕು ಅಂತ ಹೇಳಿ ಮಾನ್ಯ ಆಯುಕ್ತರು, ಭೂಮಾಪನ, ಕಂದಾಯ ವ್ಯವಸ್ಥೆ ಮತ್ತು ಭೂ ದಾಖಲೆಗಳ ಇಲಾಖೆ ಅವರಿಗೆ ಈಗಾಗಲೇ ನಾನು ವರದಿಯನ್ನು ಕೊಟ್ಟಿದ್ದೀನಿ. ಅವರು 10 ಜನರು ಕೂಡ ಇನ್ವಾಲ್ವ್ ಆಗಿದ್ದಾರೆ. ಆದರೆ ಆ 10 ಜನರು ನಮ್ಮ ಜಿಲ್ಲೆಯಲ್ಲಿಲ್ಲ, ಬೇರೆ ಬೇರೆ ಜಿಲ್ಲೆಗಳಿಗೆ ವರ್ಗ ಆಗಿದ್ದಾರೆ. ಒಂದು ವೇಳೆ ನಮ್ಮ ಜಿಲ್ಲೆಯಲ್ಲಿ ಇದ್ದಿದ್ದರೆ ನಾವೇ ಕ್ರಮ ತಗೋತಾ ಇದ್ದೀವಿ. ನಮ್ಮ ಜಿಲ್ಲೆಯಲ್ಲಿ ಇಲ್ಲದೇ ಇರೋದ್ರಿಂದ ನೇಮಕಾತಿ ಪ್ರಾಧಿಕಾರ ಆಯುಕ್ತರಾದ್ರಿಂದ ನಾವು ಅವರಿಗೆ ಕಳಿಸ್ಕೊಟ್ಟಿದ್ದೀವಿ. ಅದ್ರ ಡೀಟೇಲ್ಸ್ ಕೂಡ ನಿಮಗೆ ಕೊಡ್ತೀವಿ. ಅದರೊಳಗಡೆ
ಇಬ್ಬರು ಭೂ ದಾಖಲೆಗಳ ಸಹಾಯಕ ನಿರ್ದೇಶಕರು ಇದ್ದಾರೆ, ADL ಇಬ್ಬರು ADL. 4 ಜನ ಸೂಪರ್ವೈಸರ್ಸ್ ಇದ್ದಾರೆ, ತಪಾಸಕರು. ಇನ್ನೂ 4 ಜನ ಸರ್ವೇಯರ್ಸ್ ಇದ್ದಾರೆ. ಅಂದರೆ ಒಟ್ಟು 10 ಜನ ಸರ್ವೆ ಇಲಾಖೆಗೆ ಸಂಬಂಧಪಟ್ಟಂಥವರು ಕೂಡ ಈ ಕಡತ ನಾಪತ್ತೆ ಪ್ರಕರಣದಲ್ಲಿ ಲೋಪವೆಸಗಿದ್ದಾರೆ ಅಂತೇಳಿ ಅವ್ರ ಮೇಲೆ ಶಿಸ್ತು ಕ್ರಮ ತಗೋಬೇಕು ಅಂತೇಳಿ ಈಗಾಗಲೇ ನಾನು ಮಾನ್ಯ ಆಯುಕ್ತರಿಗೆ ವರದಿಯನ್ನು ಕೊಟ್ಟು ಈ ಎಲ್ಲ ವರದಿಯನ್ನು ಸಂಪೂರ್ಣ ವರದಿಯನ್ನು ನಾನು ಮಾನ್ಯ ಲೋಕಾಯುಕ್ತರಿಗೆ ಸಲ್ಲಿಸಿದ್ದೆ. ಇದರ ಜೊತೆಯಲ್ಲಿ ಇವೆಲ್ಲ ಸೇರಿದ್ರೆ ನಿಮಗೆ 13 ಜನ ಆಗ್ತಾರೆ. 10 + 3 13 + 2 15 ಮತ್ತು ಇನ್ನೊಬ್ಬರು 16. ಇನ್ನೂ ಉಳಿದಿರ್ತಕ್ಕಂಥ ನಿಮಗೆ 29ರಲ್ಲಿ 13 ಜನ ಉಳ್ಕೊತಾರೆ. ಆ 13 ಜನರ ಬಗ್ಗೆ ಏನಾಗಿದೆ, ಕೆಲವರು ಮಾಹಿತಿ ಇಲ್ಲ, ಕೆಲವರು ಟ್ರಾನ್ಸ್ಫರ್ ಆಗಿದ್ದಾರೆ, ಇನ್ನು ಕೆಲವರು ರಿಟೈರ್ ಆಗಿದ್ದಾರೆ ಅಂತ ತಹಶೀಲ್ದಾರರು ಟೈಮ್ ಕೇಳಿದ್ದಾರೆ. ಅವರಿಗೆ ನಾಳೆವರೆಗೆ ನಾನು ಟೈಮ್ ಕೊಟ್ಟಿದ್ದೀನಿ. ನಾಳೆ ಒಳಗಡೆ ತಹಶೀಲ್ದಾರರು ಕೋಲಾರದವರು ಅವರು ನನಗೆ ಸಂಪೂರ್ಣವಾದ ಏನು ಈಗ ದೋಷಾರೋಪಣಾ ಪಟ್ಟಿ ಏನಿದೆ 1 to 4 ಚಾರ್ಜಸ್ ರೆಡಿ ಮಾಡಿ ಕೊಡಬೇಕು. ಅವರು ರೆಡಿ ಮಾಡಿ ಕೊಟ್ಟ ತಕ್ಷಣ ಗುರುವಾರದ ಒಳಗಡೆ ನಾನು ಮತ್ತೊಂದು ವರದಿಯನ್ನು, ಅಂದರೆ ಇದು ಒಂಥರ ಎಂಟ್ರಿ ವರದಿ ಅಂತ ನೀವು ತಗೊಂಡ್ರೆ ಮತ್ತೊಂದು ವರದಿಯನ್ನು ಗುರುವಾರದೊಳಗಡೆ ನಾನು ಲೋಕಾಯುಕ್ತಕ್ಕೆ ಅವ್ರ ಮೇಲೆ ಕ್ರಮ ತೆಗೆದುಕೊಂಡು ಸಲ್ಲಿಸ್ತಾ ಇದ್ದೀನಿ. ಇದು ಬಹಳ ಮುಖ್ಯವಾದಂಥದ್ದು. ಯಾಕೆಂದರೆ ನಾನು ಬಂದು ಹೊಸದರಲ್ಲಿ ಅದೇ ಹಿಂದಿನ ಒಂದು ಅವಧಿಗೆ ಸಂಭವಿಸಿದ್ರಿಂದ ಅದಕ್ಕೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಯಾರ್ಯಾರಿದ್ರು ಅಂತ ಐಡೆಂಟಿಫೈ ಮಾಡಿ ಅವ್ರ ಮೇಲೆ ನಾವು ಅಕೌಂಟಬಿಲಿಟಿ ಫಿಕ್ಸ್ ಮಾಡಬೇಕಾದ್ರಿಂದ ಮಾನ್ಯ ಲೋಕಾಯುಕ್ತರ ನಿರ್ದೇಶನದ ಪ್ರಕಾರವಾಗಿ ನನಗೇನು ಅವ್ರು ಡೈರೆಕ್ಷನ್ ಕೊಟ್ಟಿದ್ರು ಆ ಪ್ರಕಾರವಾಗಿ ನಾವು ವರದಿಯನ್ನು ಜಿಲ್ಲಾಡಳಿತದಿಂದ ಕೊಟ್ಟಿದ್ದೇನೆ. ಅದು ನಿಮ್ಮ ಮಾಹಿತಿಗಿರಲಿ.